ಟಾರ್ಗೆಟ್ ಮಾಡ್ತಾರೆ ಯಾರಿಗೆ ಗೊತ್ತು. ಈಗ ನಾನು 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 ಒಬ್ಬರ ಅಭಿಮಾನಿಯಾಗಿ ಇನ್ನೊಬ್ಬರ ಸಿನಿಮಾ ನನಗೆ ಇಷ್ಟ ಆಗ್ದಲೇನೂ ಮಾಡ್ಬೋದು, ಅಥವಾ ನನಗೆ ಆ ಆ್ಯಕ್ಟ್ರು ಪರ್ಸ್ನಲಿ ಇಷ್ಟ ಆಗ್ದಲೇ ಮಾಡ್ಬೋದು, ಇನ್ನು ಸಾವಿರ ಕಾರಣಕ್ಕೆ ಏನು ಬೇಕಾದರೂ ಮಾಡ್ಬೋದಲ್ವಾ. ಸೊ ಅದನ್ನು ಹೆಂಗೆ ಯಾರಾದರೂ ಕಂಟ್ರೋಲ್ ಮಾಡೋದು? ಇಂಡಸ್ಟ್ರಿ ಅವರೇ ಚಿಕ್ಕ ಪುಟ್ಟ ಆಕ್ಟರ್ಸ್ಗಳಿರ್ಬೋದು, ಆಕ್ಟರ್ಗಳಿರ್ಬೋದು, ಕೆಲವ್ರದ್ದು ನಾನು ಪೋಸ್ಟ್ ನೋಡಿದೆ ನಿಮ್ಮ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಮಾಡಿರೋವಂಥದ್ದು. ಸೊ ಅದು ನೀವು ಇಂಡಸ್ಟ್ರಿ ಅವರಾಗಿ ಅವರೇ ಮಾಡ್ತಿರೋದು ನಿಮ್ಮ ಇಂಡಸ್ಟ್ರಿಗೆ ಎಷ್ಟು ಹೊಡೆತ ಅಂತ. ನಾನು ಅಂದರೆ ನನಗೆ ಅದು ಕಣ್ಣಿಗೆ ಬಿದ್ದಿಲ್ಲ ಪೋಸ್ಟ್, ದಯವಿಟ್ಟು ಕಳಿಸಿ, ನಾನು ನೋಡ್ತೀನಿ. ಇಟ್ಸ್ ಓಕೆ. ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳಿದ್ರೆ ನನಗೇನು, ಇಟ್ಸ್ ಓಕೆ, ಐ ಟೇಕ್ ಇಟ್. ಆದರೆ ಅದನ್ನು ಸೀದಾ ಕಟ್ರೋಟಾಗಿ ಇದಿದೆ ಅಂತ ಜಡ್ಜ್ ಮಾಡೋಕ್ಕೆ ಅವ್ರು ಯಾರು ಅಲ್ವಲ್ಲ. ಈಗ ಅವ್ರು ಇನ್ನೊಬ್ರು ನಿರ್ದೇಶಕರಾಗಿರ್ಬೋದು, ಇನ್ನೊಬ್ರು ನಟರಾಗಿರ್ಬೋದು, ಎಲ್ಲ ಆಗಿರ್ಬೋದು. ಆ ಥರ ಆ್ಯಸ್ ಎ ಇಂಡಸ್ಟ್ರಿ ಚಿತ್ರರಂಗದವರಾಗಿ ನಾವು ಹಂಗೆ ಹೇಳೋಕ್ಕೆ ಆಗಲ್ಲ. ನಾವು ಪ್ರೇಕ್ಷಕರಾಗಿ ಕೂತು ಮಾತಾಡ್ಬೋದು, ಅಥವಾ ನಾವು ಹಂಗೆ ಹೇಳಬೇಕಾದ್ರೂ ನಾನು ಪ್ರೇಕ್ಷಕನಾಗಿ ಹೇಳ್ತೀನಿ ಅಂತ ಹೇಳ್ಬೋದು. ಬಿಟ್ಟರೆ ನಾವು ಚಿತ್ರರಂಗದಾಗಿ ಮಾತಾಡೋಕ್ಕೆ ಯಾರೂ ಮಾತಾಡೋಕ್ಕಾಗಲ್ಲ. ಯಾಕೆನೋ ಕೊಟ್ಟಿರ್ತಾರೆ, ಚೆನ್ನಾಗಿಲ್ಲ ಅನ್ನೋ ಸಿನಿಮಾಗಳನ್ನೂ ಕೊಟ್ಟಿರ್ತಾರೆ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಎಲ್ಲರೂ ಒಪ್ಸೋಕ್ಕಾಗಲ್ಲ. ಎವ್ರಿ ಸಿನಿಮಾ, ನೀವು ಅದು ಎಷ್ಟೇ ದೊಡ್ಡ ಸಿನಿಮಾ ತಗೊಳ್ಳಿ, ಪ್ರತಿ ಸಿನಿಮಾಗಳಲ್ಲೂ ನನಗೆ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಬಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಇದು ಗೆಲ್ತಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ಬಿಟ್ಟರೆ ಎಷ್ಟೊಂದು ಸಿನಿಮಾಗಳು ಕೆಲವೊಬ್ಬರಿಗೆ ಒಳ್ಳೆ ಸಿನಿಮಾಗಳು, ಗ್ರೇಟ್ ಸಿನಿಮಾಗಳು, ಅದೇ ಸಿನಿಮಾಗಳೇ ಕೆಲವೊಬ್ಬರಿಗೆ ಬೋರಿಂಗ್ ಸಿನಿಮಾಗಳು, ಚೆನ್ನಾಗಿಲ್ಲದೆ ಇರೋ ಸಿನಿಮಾಗಳು. ಸೊ ಆ ಥರದ್ದು ಎಲ್ಲದೂ ಇದ್ದೇ ಇರುತ್ತೆ. ನಿಮ್ಗೆ ಇಷ್ಟ ಆಗದಿರೋ ಸಿನಿಮಾ ನನಗೆ ಇಷ್ಟ ಆಗ್ಬೋದು, ನನಗೆ ಇಷ್ಟ ಆಗದಿರೋದು ನಿಮ್ಗೆ ಇಷ್ಟ ಆಗ್ಬೋದು. ಎಲ್ಲರೂ ಇವಾಲ್ವ್ ಆಗಿರೋ ರೀತಿಯೇ ಬೇರೆ ಬೇರೆ ಇರುತ್ತಲ್ಲ. ಸೊ ಹಂಗಿದ್ದಾಗ ಐ ಥಿಂಕ್ ಅವರು ಆ ಥರ ಅಂದರೆ ರಿವ್ಯೂಸ್ ಬರೆಯೋದು ಓಕೆ. ಬಟ್ ಏನು ಹೇಳ್ತೀನಿ ಅಂದರೆ, ಯಾವಾಗಲೂ ಕೆಲವು ಸಿನಿಮಾಗಳು ಗೆಲ್ಲಬೇಕು ಅಂತಲೇ ನಾವು ಚಿತ್ರರಂಗದವರಾಗಿ ಆಸೆ ಪಡಬೇಕು. ನಾವು ಚಿತ್ರರಂಗದ ಸಿನಿಮಾಗಳು ಗೆದ್ದಾಗ ಸಂಭ್ರಮಿಸಬೇಕು, ವಿಶ್ ಮಾಡಬೇಕು. ಯಾಕೆ ಅಂದರೆ ಅದು ನೆಕ್ಸ್ಟು ನಮ್ಮ ಗೆಲುವಿಗೆ ದಾರಿ ಮಾಡಿಕೊಡುತ್ತೆ. ಅದು ಚಿತ್ರರಂಗ ಪಾಸಿಟಿವ್ ಆಗಿ ಹೋಗ್ತಾನೆ ಎಲ್ರಿಗೂ ಅದು ದಾರಿ ಮಾಡಿಕೊಡೋದು. ಯಾವಾಗ ಅವ್ರು ಹೋಗ್ಬೇಕು ಇವ್ರು ಹೋಗ್ಬೇಕು ಅಂತ ಚಿತ್ರರಂಗದವರಾಗಿ ನಾವು ಅನ್ಕೊಳ್ಳೋಕೆ ಶುರು ಮಾಡ್ತೀವಿ, ಡೆಫಿನೆಟ್ಲಿ ನಾವು ಹೊರಟೋಗ್ತೀವಿ, ಎಲ್ಲರೂ ಒಟ್ಟಿಗೆ ಹೊರಟೋಗ್ತೀವಿ. ಸೊ ಐ ಥಿಂಕ್ ವಿ ಶುಡ್ ಗ್ರೋ ಟುಗೆದರ್. ಪೇಯ್ಡ್ ಪ್ರೀಮಿಯರ್ಸ್ ಅಲ್ಲಿ ಸ್ವಲ್ಪ ಜನ ಇನ್ಫ್ಲೂಯೆನ್ಸರ್ಸ್ ಬಂದಿದ್ರು. ಅವ್ರು ನಿಮ್ ಪಕ್ಕನೆ ಕುತ್ಕೊಂಡು ನಿಮ್ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿ ಹೊಗಳಿದ್ರು. ಅದೇ ಇನ್ಫ್ಲೂಯೆನ್ಸರ್ಸ್ ಅಂದ್ರೆ ಬೇರೆಯವರು ಅದೇ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ನೋಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದೇ ಖಾಲಿ ಥಿಯೇಟರ್ ತೋರಿಸೋದು ಮತ್ತೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಇನ್ಫ್ಲೂಯೆನ್ಸ್ ಮಾಡೋದು ವಿಡಿಯೋಗಳಲ್ಲಿ. ಸೊ ಇದನ್ನ ನೀವು ಯಾವ ತರ ನೋಡ್ತೀರಾ? ವಯಸ್ಸು ವರ್ಷ ಒಂದ್ ಕಡೆ ಅವರು, ಒಂದ್ ಕಡೆ ಇವರು. ಅದು ಕಾಯಿಲೆ. ಅದು ನಿಮಗೆ ಕಾಯಿಲೆ ಅಂತ ಕರಿತೀನಿ ಆ ಥರದನ್ನ. ಅಂದರೆ ಜನ ಎದ್ದೋದ ಮೇಲೂ ಶೂಟ್ ಮಾಡಿ ಹಾಕ್ಬಿಡ್ಬೋದು, ಅಥವಾ ಎಲ್ಲ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತಿರೋ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಅದೇನು ಹೊಸದಲ್ಲ. ಅದೇನು ಬರೀ ಮದರ್ ಪ್ರಾಮಿಸ್ಗೆ ಮಾಡಿದ್ದಾರೆ ಅಂತಲ್ಲ, ಬೇಜಾನ್ ಸಿನಿಮಾಗಳಿಗೆ ಮಾಡಿದ್ದಾರೆ ಅದನ್ನು ಹೆಂಗೆ ಅದೇ ಹೇಳ್ತಿಲ್ವ. ಅದಕ್ಕೇನೆ ಇವತ್ತೆಲ್ಲರೂ ಕೋರ್ಟ್ ಆರ್ಡರ್ ತಂದು ಇದೆಲ್ಲ ಮಾಡ್ತಿರೋದು. ಆ್ಯಂಡ್ ಇದನ್ನು ಪರ್ಸ್ನಲಿ ಅಟೆಂಡ್ ಮಾಡೋಕ್ಕೂ ನೀವು ಹೆಂಗೆ ಪರ್ಸ್ನಲಿ ಅಟೆಂಡ್ ಮಾಡ್ತೀರಾ? ಅವ್ರ ಹತ್ರ ಹೋಗಿ ಏನು ಮಾತಾಡ್ತೀರಾ? ಅದೇನು ಕಷ್ಟ ಅಲ್ಲ ಅಂತಲ್ಲ, ಬಟ್ ಅದಕ್ಕೆಲ್ಲ ಅರ್ಥನೇ ಇಲ್ಲ. ಯಾವಾಗಲೂ ಪ್ರೊಡಕ್ಟಿವ್ ಆಗಿ ಏನೋ ಕೆಲಸ ಮಾಡೋದ್ರ ಮೂಲಕ ನಾವು ಆನ್ಸರ್ ಮಾಡಬೇಕು. ಬಿಟ್ಟರೆ ಇನ್ನು ಆ್ಯಕ್ಚುಲಿ ಈ ಅಟೆಂಪ್ಟ್ಗಳನ್ನ ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಈಗ ಇದೇ ನಾವು ಏನೋ ಒಂದು ಸಿನಿಮಾ ಇಷ್ಟ ಆಗದಿರೋ ಸಿನಿಮಾ, ಚೆನ್ನಾಗೇ ಇಲ್ಲಪ್ಪ ಅನ್ನೋ ಸಿನಿಮಾಗೆ ಬಂದು ಆ ಥರದ ಸಿನಿಮಾಗಳನ್ನ ಮಾಡಿದ್ದೀವಿ. ಅದು ಯಾವತ್ತೂ ಬಂದ್ಬಿಟ್ಟು ನಾವು ಅಯ್ಯೋ ಇದು ಹಂಗಂತಿದ್ದಾರೆ ಹಿಂಗಂತಿದ್ದಾರೆ ಅಂತ ಹೇಳಿಲ್ಲ. ಇಷ್ಟ ಆಗಿಲ್ದಿರೋ ಸಿನಿಮಾಗಳು ಭಾಳಷ್ಟು ಇದ್ದಾವೆ. ಬಟ್ ಇಷ್ಟ ಆಗಿರೋ ಸಿನಿಮಾಗಳಿದ್ದಾಗಷ್ಟೇ ನಾವು ಬಂದ್ಬಿಟ್ಟು ಇಲ್ಲ ರೀ ನಾವು ಚೆನ್ನಾಗಿ ಮಾಡಿದ್ದೀವಿ ಬಟ್ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳೋಕ್ಕೆ ಸಾಧ್ಯ. ಅಂದರೆ ಧನಂಜಯ ಜಾಸ್ತಿ ಸಿನಿಮಾ ಮಾಡ್ತಿರ್ತಾನೆ, ಹಂಗಾಗಿ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದನ್ನೇ ಹೇಳಿದ್ದು ನಾನು, ದೇ ಶುಡ್ ಅಪ್ರಿಷಿಯೇಟ್. ಅಂದರೆ ನಾನು 2021 ಬಡವರ ರಾಸ್ಕಲ್ ಅನ್ನೋ ಒಂದು ಸಿನಿಮಾದಲ್ಲಿ ನಿರ್ಮಾಪಕ ಆಗಿ ಗೆಲುವು ನೋಡಿದವನು. ಅದುವರೆಗೂ ನಾನು ಕೊಟ್ಟಿರೋ ಏನು ಕೊಡ್ತಾರೆ ಅದನ್ನ ಇಸ್ಕೊಂಡು ಕೆಲಸ ಮಾಡಿರೋನು. 2021ರಿಂದ ಇವತ್ತು 2026 ನಾನು ಎಷ್ಟು ಜನ ಜೊತೆ ಕೆಲಸ ಮಾಡಿದ್ದೀನಿ, ಎಷ್ಟು ಅಟೆಂಪ್ಟ್ಗಳು ಮಾಡಿದ್ದೀನಿ. ನಟನಾಗಿ ಬಿಟ್ಬಿಡಿ, ಅದು ಮತ್ತೆ ಇನ್ನೊಂದು ಚಾಪ್ಟರ್, ಅದು ಆಮೇಲೆ ಮಾತಾಡ್ತೀನಿ. ನಿರ್ಮಾಪಕ ಆಗಿ ಎಷ್ಟು ಅಟೆಂಪ್ಟ್ ಮಾಡಿದ್ದೀನಿ ನಾನು. ಬಡವರ ರಾಸ್ಕಲ್, ಹೆಡ್ ಬುಷ್, ನನ್ನ ಸಿನಿಮಾಗಳು, ಟಗರು ಪಲ್ಯ, ಮತ್ತು ನಾನು ಹೇಳ್ತಿರೋದು ಟಗರು ಪಲ್ಯ ಹೊಸ ನಿರ್ದೇಶಕ, ಹೊಸ ಟೀಮು ಎಲ್ಲರೂ. ಆಮೇಲೆ ನನ್ನ ಪ್ರೊಡಕ್ಷನ್ ಬಂದಿರೋರೆಲ್ಲ ಹೊಸ ನಿರ್ದೇಶಕರೇನೆ. ವಿದ್ಯಾಪತಿ, JC, ಆ್ಯಂಡ್ ಇವಾಗ ಮದರ್ ಪ್ರಾಮಿಸ್,
ಡೇರ್ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ದೀವಿ, ಆರ್ಕೆಸ್ಟ್ರಾ ಮೈಸೂರು ಪ್ರೆಸೆಂಟ್ ಮಾಡಿದ್ದೀವಿ, ಜೆರಾಕ್ಸ್ ಅಂತ ವೆಬ್ ಸೀರೀಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಹೆಗ್ಗಣ ಮುದ್ದು ಅಂತ ಒಂದು ಸಿನಿಮಾ ಇದೆ, ಮೋಸ್ಟ್ಲಿ ಕೊನೆ ಸಿನಿಮಾ ಆಗ್ಬೋದು ಅದು.